ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೇನಿ ಸೀಸನ್, ಮಾನ್ಸೂನ್ ಸೀಸನ್ನಲ್ಲಿ ನಮ್ಮ ಸ್ಕಿನ್ ಕೇರ್ ರೋಟೀನ್ ಹೇಗಿರಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ನಾನೆಲ್ಲ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನನಗೆ ತುಂಬ ರಿಸಲ್ಟ್ಸ್ ಕೊಟ್ಟಿದೆ, ಅದೇ ಪ್ರಾಡಕ್ಟ್ಸನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ರೇನಿ ಸೀಸನ್ನಲ್ಲಿ ನನ್ನ ಸ್ಕಿನ್ ಕೇರ್ ರೋಟೀನ್ ಹೇಗಿರುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ರೇನಿ ಸೀಸನ್ನಲ್ಲಿ ಯಾಕೆ ನಾವು ಸ್ಕಿನ್ಗೆ ತುಂಬ ಕೇರ್ ಮಾಡಬೇಕಂದ್ರೆ, ನಮ್ಮ ಅಟ್ಮಾಸ್ಫಿಯರಲ್ಲಿ ತುಂಬ ಹ್ಯುಮಿಡಿಟಿ ಇರುತ್ತೆ ಮತ್ತು ಹೊರಗಡೆ ಮಳೆ ಕೂಡ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್, ಸ್ಯಾಲಿಸಿಲಿಕ್ ಆ್ಯಸಿಡ್ 2% ಇದೆ, ಮತ್ತು ಆ್ಯಸಿಲಿಕ್ ಆ್ಯಸಿಡ್ ಮತ್ತು ಸೀಕಾ ಇರೋವಂಥ ಕೆಮಿಸ್ಟಾಟ್ ಪ್ಲೇ ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಡೈಲಿ ಇದು ಫೇಸ್ ವಾಶ್ ಯೂಸ್ ಮಾಡಲ್ಲ, ನಾನು ವೀಕ್ಲಿ ಟ್ವೈಸ್ ಅಷ್ಟೇ ಯೂಸ್ ಮಾಡ್ತೀನಿ. ಮತ್ತು ಡಬಲ್ ಕ್ಲೆನ್ಸಿಂಗ್ ತುಂಬ ಇಂಪಾರ್ಟೆಂಟ್. ನಾವು ಹೊರಗಡೆ ಎಲ್ಲ ಹೋಗಿ ಬರ್ತೀವಿ, ಡಸ್ಟ್ ಪೊಲ್ಯೂಷನ್ ಎಲ್ಲ ಇರುತ್ತೆ. ಸೊ ಮೈಸೆಲ್ಲರ್ ವಾಟರಿಂದ ಕ್ಲೀನ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡ್ತೀನಿ. ಸೊ ಸಿರಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೇಸ್ ವಾಶ್ ಮಾಡಿದ ತಕ್ಷಣ ನೀವು ಸೀರಮ್ ಅಪ್ಲೈ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಇದು ಆಯಿಲ್ ಫ್ರೀ ಇದೆ. ಇದು ಮಾಯಿಶ್ಚರೈಸರ್ ಆಯಿಲಿ ಸ್ಕಿನ್ನಿಗೆ ತುಂಬ ಹೆಲ್ಪ್ ಆಗುತ್ತೆ, ಮನ್ಸೂನಲ್ಲಿ ಹೆಲ್ಪ್ ಆಗುತ್ತೆ ಡಿಕನ್ಸ್ಟ್ರಕ್ಟ್ ಮಾಯಿಶ್ಚರೈಸರ್. ನೆಕ್ಸ್ಟು ನಾನಿಲ್ಲಿ 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ ಡಮಕೋ ಅವ್ರದ್ದು. ಇದು ಒನ್ ಆಫ್ ದ ಬೆಸ್ಟ್ ಮೈಲ್ಡ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ ಅಂತ ಹೇಳ್ಬೋದು. ಒಂದಿಷ್ಟು ಬ್ರ್ಯಾಂಡ್ ಹೇಗಿರುತ್ತೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡಿದ ತಕ್ಷಣ ನಿಮಗೆ ಪರ್ಜಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದೇನಿದೆ, ಪರ್ಜಿಂಗ್ ಆಗೋದಿಲ್ಲ. ಇದು ನಿಮ್ಮದು ಒಂದು ವೇಳೆ ಆ್ಯಕ್ನೆ ಪಿಂಪಲ್ಸ್ ಎಲ್ಲ ಇತ್ತಂತಂದರೆ ನಿಮಗೆ ವಾರದಲ್ಲಿ 2 ಸಾರಿ ನೀವು ಇದನ್ನ ಯೂಸ್ ಮಾಡಿ. ನೈಟ್ ಅಷ್ಟೇ ಯೂಸ್ ಮಾಡಬೇಕು ಇದನ್ನು. ಸೊ ಸ್ಯಾಲಿಸಿಲಿಕ್ ಆ್ಯಸಿಡ್ ನೀವು ಬೆಳಗ್ಗೆ ಯೂಸ್ ಮಾಡಿ ಬಿಸಿಲಲ್ಲಿ ಹೋದ್ರಿ ಅಂತಂತಂದರೆ ಅದು ನಿಮ್ಮ ಸ್ಕಿನ್ನಿಗೆ ರಿಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನೈಟ್ ಯೂಸ್ ಮಾಡಿ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ಆ್ಯಕ್ನೆ ಎಲ್ಲ ಹೋಗುತ್ತೆ. ಮತ್ತು ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇತ್ತು, ಆಯಿಲಿ ಇತ್ತು, ಪೋರ್ಸ್ ಎಲ್ಲ ಆಗ್ತಿತ್ತಂತಂದರೆ ನಿಯಾಸಿನಮೈಡ್ ಇಸ್ ಬೆಸ್ಟ್ ಸ್ಕಿನ್ ಕೇರ್ ಫಾರ್ ರೇನಿ ಸೀಸನ್ ಅಂತ ಹೇಳ್ಬೋದು. ಇಲ್ಲಿ ನಾನು ಡಾಟ್ ಆ್ಯಂಡ್ ಕೀ ಅವರದ್ದು ಸ್ಟ್ರಾಬೆರಿ ಬ್ರೈಟ್ 10% ನಿಯಾಸಿನಮೈಡ್ ಫೇಸ್ ಸಿರಮ್ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬ ಒಳ್ಳೆ ಸಿರಮ್ ಇದೆ. ಇದು ಪಿಂಕ್ ಕಲರ್ ಬರುತ್ತೆ ಇದು. ಸೊ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಆಯಿಲಿ ಆಗ್ತಾ ಇತ್ತು ಸ್ಕಿನ್ನು, ಮತ್ತು ಸಣ್ಣ ಸಣ್ಣ ಪೋರ್ಸ್ ಇತ್ತಂತಂದರೆ ಪೋರ್ಸನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ಬೆಸ್ಟ್ ನಿಯಾಸಿನಮೈಡ್ ಫೇಸ್ ಸಿರಮ್ ಇದು. ಸೊ ನಿಯಾಸಿನಮೈಡ್ ಯಾಕೆ ತುಂಬ ಯೂಸ್ಫುಲ್ ಆಗುತ್ತೆ ರೇನಿ ಸೀಸನ್ನಲ್ಲಿ ಅಂತಂದರೆ, ಒಂದು ಆಯಿಲಿ ಸ್ಕಿನ್ ಆಗೋದಿಲ್ಲ, ಮತ್ತು ಪಿಂಪಲ್ಸನ್ನು ಪ್ರಿವೆಂಟ್ ಮಾಡುತ್ತೆ, ಆ್ಯಕ್ನೆ ಬ್ರೇಕೌಟ್ಸನ್ನು. ಇದನ್ನು ಮಾರ್ನಿಂಗ್ ಮತ್ತು ನೈಟ್ 2 ಟೈಮ್ಸು ಯೂಸ್ ಮಾಡ್ಬೋದು. ಸ್ಯಾಲಿಸಿಲಿಕ್ ಆ್ಯಸಿಡ್ ನೈಟ್ ಅಷ್ಟೇ ಯೂಸ್ ಮಾಡಬೇಕು, ವಾರದಲ್ಲಿ 2 ಸಲ. ನೀವು ಇದು ಡೈಲಿ ಯೂಸ್ ಮಾಡ್ಬೋದು ನಿಯಾಸಿನಮೈಡ್ ಸಿರಮನ್ನು, ಮಾರ್ನಿಂಗ್ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರೂಟೀನ್ ಆಗಿ. ಮತ್ತು ಮಾಯಿಶ್ಚರೈಸರ್ ಅಂತೂ ಡಿಕನ್ಸ್ಟ್ರಕ್ಟ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಸನ್ಸ್ಕ್ರೀನ್ ಈಸ್ ಮಸ್ಟ್. ರೇನಿ ಸೀಸನ್ ಇರಲಿ, ವಿಂಟರ್ ಇರಲಿ, ಯಾವುದೇ ಸೀಸನ್ ಇದ್ದರೂ ಸನ್ಸ್ಕ್ರೀನ್ ಅಂತೂ ಯೂಸ್ ಮಾಡಲೇಬೇಕು. ನಾನಿಲ್ಲಿ ಡಾಕ್ಟರ್ ಶೇಡ್ಸ್ ಅವ್ರದ್ದು ಸಿರಮೈಡ್ ಮತ್ತು ವೈಟಮಿನ್ ಸಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳ್ಬೋದು ಫಾರ್ ಆಯಿಲಿ ಮತ್ತು ಆ್ಯಕ್ನೆ ಪ್ರೋನ್ ಸ್ಕಿನ್ ಇರೋರಿಗೆ. ತುಂಬ ಲೈಟ್ ವೇಟ್ ಇದೆ, ಸ್ವಲ್ಪ ಹಚ್ಚಿದ ತಕ್ಷಣ ನಿಮಗೆ ಅಬ್ಸಾರ್ಬ್ ಆಗುತ್ತೆ, ಮತ್ತು ಆ ಗ್ಲೋ ಕೂಡ ಕೊಡುತ್ತೆ. ಇನ್ಸ್ಟೆಂಟಾಗಿ ನಿಮ್ಮ ಮುಖದ ಮೇಲೆ ಗ್ಲೋ ಬರುತ್ತೆ. ನೀವು ಇದನ್ನ ಕನ್ಸಿಸ್ಟೆನ್ಸ್ ಆಗಿ ಯೂಸ್ ಮಾಡಿದ ಮೇಲೆ ನಿಮ್ಮ ಫೇಸಲ್ಲಿ ನೀವು ಚೇಂಜಸನ್ನು ಕಾಣ್ಬೋದು. ಮತ್ತು ಒನ್ಸ್ ಇನ್ 15 ಡೇಸ್ ಕೂಡ ಫೇಸ್ ಮಾಸ್ಕನ್ನು ನೀವು ಯೂಸ್ ಮಾಡ್ಬೋದು. ಇದು ಫಾಕ್ಸ್ಟೇಲ್ದು ಸ್ಕಿನ್ ರೇಡಿಯನ್ಸ್ ಮಾಸ್ಕ್ ಅಂತ. ಸೊ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಪರ್ಪಲ್ ಕ್ಲೇ ಮಾಸ್ಕ್ ಇದೆ. ಸೊ ಏನು ಡರ್ಟ್ ಇದೆ ಮತ್ತು ಏನು ಆಯಿಲಿನೆಸ್ ಇದೆ ಅದನ್ನೆಲ್ಲ ರಿಮೂವ್ ಮಾಡಿ ನಿಮಗೊಂದು ಫೇಶಿಯಲ್ ಗ್ಲೋ ಕೊಡುತ್ತೆ. ಇದು ಇನ್ಸ್ಟಂಟಾಗಿ ನಿಮ್ಮ ಟ್ಯಾನನ್ನು ಕೂಡ ರಿಮೂವ್ ಮಾಡುತ್ತೆ. ಇವಾಗ ಹೊರಗಡೆ ಎಲ್ಲಾದರೂ ಹೋಗಬೇಕು ನೀವು ಅಂತಂದರೆ, ಸಲೂನ್ ಮತ್ತು ಪಾರ್ಲರ್ಗೆಲ್ಲ ಹೋಗಿ 1 ಅವರ್ 2 ಅವರ್ ಕುಂತು ನೀವು ಫೇಶಿಯಲ್ ಎಲ್ಲ ಮಾಡಿಸ್ಕೋಷ್ಟು ಟೈಮ್ ಇಲ್ಲ ಅಂತಂದರೆ, ನೀವು ಒನ್ಸ್ ಇನ್ 15 ಡೇಸ್ ಇದೇನು ಫಾಕ್ಸ್ಟೇಲ್ ಸ್ಕಿನ್ ರೇಡಿಯನ್ಸ್ ಕ್ಲೇ ಮಾಸ್ಕ್ ಇದೆಯಲ್ಲ, ಇದನ್ನೇ ಯೂಸ್ ಮಾಡ್ಬೋದು. ಇದು ಜಸ್ಟ್ ನೀವು ಒಂದು 15 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಅಪ್ಲೈ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಿದ್ರಿ ಅಂದರೆ ನಿಮ್ಮದು ಏನು ಸ್ಕಿನ್ ಟ್ಯಾನ್ ಆಗಿರುತ್ತೆ ಅದು ಇನ್ಸ್ಟಂಟಾಗಿ ರಿಮೂವ್ ಆಗುತ್ತೆ, ಮತ್ತು ನಿಮ್ಮ ಸ್ಕಿನ್ ಡ್ರೈ ಕೂಡ ಅನಿಸೋದಿಲ್ಲ. ಒಂದು ವೇಳೆ ನಿಮ್ಮದು ಡ್ರೈ ಸ್ಕಿನ್ ಇತ್ತಂತಂದರೆ ಇದನ್ನು 5 ಮಿನಿಟ್ಸ್ ಅಷ್ಟೇ ಯೂಸ್ ಮಾಡಿ. ಮತ್ತು ಲಿಪ್ ಬಾಮ್, ರೇನಿ ಸೀಸನಲ್ಲಿ ನಾವು ನೀರು ಕುಡಿಯೋದಿಲ್ಲ, ಆಲ್ರೆಡಿ ತಂಪಿರುತ್ತೆ ಅಂಥೇಳಿ, ಸೊ ಲಿಪ್ಸ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ. ನಾನಿಲ್ಲಿ ವೆಸ್ಟ್ ಸೈಡ್ ಅವ್ರದ್ದು ಲಿಪ್ ಬಾಮ್ ಇದು ಆನ್ಲೈನು ಸಿಗುತ್ತೆ ನಿಮಗೆಲ್ಲ. ವೆಸ್ಟ್ ಸೈಡ್ ಯಾವುದೇ ವೆಸ್ಟ್ ಸೈಡ್ ಸ್ಟೋರಲ್ಲಿ ಕೂಡ ಇದು ಲಿಪ್ ಬಾಮ್ ಸಿಗುತ್ತೆ. ನಿಮ್ಮ ಚಾಪ್ಡ್ ಲಿಪ್ಸ್ ಅದನ್ನು ಇದು ಹೆಲ್ಪ್ ಮಾಡುತ್ತೆ. ಚಾಪ್ಡ್ ಲಿಪ್ಸ್ನೆಲ್ಲ ವಿದಿನ್ 1 ನೈಟಲ್ಲಿ ನಿಮ್ಮದು ಚಾಪ್ ಲಿಪ್ಸ್ ಹೋಗುತ್ತೆ. ಸೊ ಇದು ಲೆನೇಜ್ ಅಂತ ಒಂದು ಬ್ರ್ಯಾಂಡ್ ಬರುತ್ತಲ್ಲ, ಅದರದ್ದೇ ಡ್ಯೂಪ್ ಟೈಪ್ ಇದೆ ಇದು. ಅದು ತುಂಬ ಕಾಸ್ಟ್ಲಿ ಇದೆ. ಇದು ನಿಮಗೆ ಜಸ್ಟ್ ಓನ್ಲಿ 99 ರುಪೀಸಲ್ಲಿ ವೆಸ್ಟ್ ಸೈಡ್ ಯಾವುದೇ ಸ್ಟೋರಲ್ಲಿ ಸಿಗುತ್ತೆ. ಸೊ ಇದು ತುಂಬ ಒಳ್ಳೆ ಲಿಪ್ ಬಾಮ್ ಅಂತ ಹೇಳ್ಬೋದು.
ಸೊ ನೀವು ಟ್ರೈ ಮಾಡಿ. ಇದರಲ್ಲಿ ಪೆಪ್ಟೈಡ್ಸ್ ಎಲ್ಲ ಇದೆ, ಸೊ ಲಿಪ್ಸಿಗೆ ತುಂಬ ಒಳ್ಳೆಯದು. ಇವನ್ ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ. ಮತ್ತು ವೆನ್ ಇಟ್ ಕಮ್ಸ್ ಟು ಬಾಡಿ ವಾಶ್, ಕೆಮಿಸ್ಟ್ ಅಟ್ ಪ್ಲೇ ಅವ್ರದ್ದು ಎಕ್ಸ್ಫೋಲಿಯೇಟಿಂಗ್ ಬಾಡಿ ವಾಶ್, ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ನೀವು ಡೈಲಿ ಯೂಸ್ ಮಾಡಬೇಡಿ, ಯಾಕಂದರೆ ಎಕ್ಸ್ಫೋಲಿಯೇಟಿಂಗ್ ಯಾವುದೇ ಪ್ರಾಡಕ್ಟ್ ಇದ್ದರೂ ಡೈಲಿ ಯೂಸ್ ಮಾಡಬಾರ್ದು. ಸ್ಕಿನ್ನನ್ನು ತುಂಬ ಓವರ್ ಎಕ್ಸ್ಫೋಲಿಯೇಟ್ ಕೂಡ ನಾವು ಮಾಡಬಾರ್ದು. ಸೊ ನೀವು ಒನ್ಸ್ ಇನ್ 2 ಡೇಸ್ ಇಲ್ಲ ವೀಕ್ಲಿ ಥ್ರೈಸ್ ಯೂಸ್ ಮಾಡ್ಬೋದು. ನಿಮಗೆ ಬಾಡಿ ಎಕ್ನೆ ಅಂತ ಹೇಳ್ತೀವಲ್ಲ, ಬೆನ್ನ ಮೇಲೆಲ್ಲ ಪಿಂಪಲ್ಸ್ ಇತ್ತು, ಬಾಡಿ ಮೇಲೆ ಎಕ್ನೆ ಆಗ್ತಾ ಇತ್ತಂತಂದರೆ ಅದನ್ನು ಇದು ರಿಮೂವ್ ಮಾಡುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ ಇದು. ಸೊ ಇದ್ರ ಮೇಲೆ ಒಂದು ಕೋಟ್ ಬರೆದಿದ್ದಾರೆ, ವಿ ಡೋಂಟ್ ನೀಡ್ ಟು ಟೆಲ್ ಯು ಹೌ ಟು ಯೂಸ್ ದ ಬಾಡಿ ವಾಶ್, ಡೂ ವಿ ಅಂತ. ಸೊ ಇದು ತುಂಬ ಡಿಫ್ರೆಂಟಾಗಿ ಬ್ರ್ಯಾಂಡ್ ಇದನ್ನು ಪ್ರೆಸೆಂಟ್ ಮಾಡಿದೆ. ಆ್ಯಂಡ್ ಇಟ್ ಒನ್ ಆಫ್ ದ ಬೆಸ್ಟ್ ಬಾಡಿ ವಾಶ್. ಅದರದ್ದು ಅರೋಮಾ ಆ್ಯಂಡ್ ಫ್ರಾಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಹೀಗಿತ್ತು ರೈನಿ ಸೀಸನ್ ಮಾನ್ಸೂನ್ ಸ್ಕಿನ್ ಕೇರ್. ನಿಮಗೆ ಇದು ಯಾವುದೇ ಪ್ರಾಡಕ್ಟ್ಸ್ ಬೇಕಿತ್ತಂತಂದರೂ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಅದರದ್ದು ಲಿಂಕ್ ಸೆಂಡ್ ಮಾಡ್ತೀನಿ. ಮತ್ತು ಇದೆಲ್ಲ ಜೆನ್ಯೂನ್ ಆಗಿ ನಾನು ಯೂಸ್ ಮಾಡಿ ಆಮೇಲೆ ನನಗೆ ರಿಸಲ್ಟ್ಸ್ ಬಂದಾದಮೇಲೆ ನಿಮಗೆ ಹೇಳ್ತಾ ಇರುವಂಥ ಪ್ರಾಡಕ್ಟ್ಸ್. ಸೊ ದ್ಯಾಟ್ಸ್ ಇಟ್. ಹೀಗೆ ಸ್ಕಿನ್ ಕೇರ್ ವಿಡಿಯೋ ಬೇಕಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.